ರಾಜೀವ್ ಗಾಂಧಿ ಅವರು ಅನೌನ್ಸ್ ಮಾಡಿಬಿಟ್ರು. ಅವರು ಹೇಳಿದ ಎಷ್ಟು ದಿನಕ್ಕೆ ಹೊಸ ಮುಖ್ಯಮಂತ್ರಿ ಬಂದರು. ಸೊ ವೀರೇಂದ್ರ ಪಾಟೀಲರ ಆಕಸ್ಮಿಕ ಮತ್ತು ದಿಢೀರ್ ನಿರ್ಗಮನದ ನಂತರ ಮುಖ್ಯಮಂತ್ರಿ ಆದವರು ಸಾರೇಕೊಪ್ಪ ಬಂಗಾರಪ್ಪನವರು. ಅವರು ಸೋಷಲಿಸ್ಟ್ಗಳ ಜೊತೆಗೆ ತಮ್ಮನ್ನ ನೋಡಿಸ್ಕೊಂಡಿದ್ರು. ಅವರು ಗೋಪಾಲಗೌಡರ ಶಿಷ್ಯರು. ಬಂಗಾರಪ್ಪನವರ ರಾಜಕೀಯ ಮತ್ತು ಸಾಮಾಜಿಕ ಹಿನ್ನೆಲೆ ಹೇಗಿತ್ತು ಹಾಗಾದ್ರೆ? ಬಂಗಾರಪ್ಪನವರು ಆ ಕಾಲದಲ್ಲಿ ಮಾಡಿದಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಆವಾಗ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು. ತಮ್ಮ 34ನೇ ವಯಸ್ಸಿನಲ್ಲೇ ಅವರು ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡಿ ಗೆಲ್ತಾರೆ. ಬಂಗಾರಪ್ಪನವರ ಕಾಲದಲ್ಲಿ ಒಂದು ರೀತಿಯ ಅವರ ಆಡಳಿತದಲ್ಲಿ ಬಿಗಿ ಇಲ್ಲ ಅನ್ನೋದಂಥ ಜನಗಳಿಗೆ ಅಭಿಪ್ರಾಯ ಬರ್ತಾ ಇತ್ತು. ಈ ಹಗರಣ ಆಚೆ ಬಂದಾಗ ಒಂದು CBI ಎನ್ಕ್ವೈರಿ ಕೂಡ ನಡೆಯಿತು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಮ್ಮ ಫ್ಲ್ಯಾಶ್ಬ್ಯಾಕ್ ಕಾರ್ಯಕ್ರಮದಲ್ಲಿ ನಾವು ಕಳೆದ ಸರಣಿಯಲ್ಲಿ ವೀರೇಂದ್ರ ಪಾಟೀಲರ ಪದಚ್ಯುತಿ ಹೇಗಾಯಿತು ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಹಿರಿಯ ಪತ್ರಕರ್ತರಾದಂತಹ ಪಿ ರಾಮಕೃಷ್ಣ ಉಪಾಧ್ಯಾಯ ಅವರು ವೀರೇಂದ್ರ ಪಾಟೀಲರ ಆಡಳಿತ ಮತ್ತು ಅವರ ಆಡಳಿತದ ಕೊನೆಯ ದಿನಗಳು, ಅವರ ಆರೋಗ್ಯ ಮತ್ತು ಏರ್ಪೋರ್ಟ್ನಲ್ಲಿ ಅವರನ್ನು ರಾಜೀವ್ ಗಾಂಧಿಯವರು ಡಿಸ್ಮಿಸ್ ಮಾಡಿದ ಬಗ್ಗೆ ಈ ಎಲ್ಲವನ್ನು ಸವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ರು. ಇವತ್ತು ವೀರೇಂದ್ರ ಪಾಟೀಲರ ನಂತರದ ದಿನಗಳು ಕರ್ನಾಟಕದ ರಾಜಕೀಯ ಹೇಗಿತ್ತು ಅನ್ನುವಂಥ ವಿಚಾರದ ಬಗ್ಗೆ ರಾಮಕೃಷ್ಣ ಉಪಾಧ್ಯಾಯ ಅವರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋರಿದ್ದಾರೆ. ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ವೀರೇಂದ್ರ ಪಾಟೀಲರ ಪದಚ್ಯುತಿಯವರೆಗೆ ನಾವು ಮಾತಾಡಿದ್ವಿ. ವೀರೇಂದ್ರ ಪಾಟೀಲರ ಪದಚ್ಯುತಿ ಅಂತಂದರೆ ಆಗ ಬೃಹತ್ತಾದಂಥ ಒಂದು ಮೆಜಾರಿಟಿ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಭಿನ್ನಮತ ಭುಗಿಲೆದ್ದಿತ್ತು. ಅದಕ್ಕೆ ಬಹುಶಃ ವೀರೇಂದ್ರ ಪಾಟೀಲರ ಆರೋಗ್ಯವೂ ಕಾರಣ ಆಯಿತು ಅನ್ನೋದನ್ನು ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ. ಅದಾದ ನಂತರದಲ್ಲಿ ರಾಜೀವ್ ಗಾಂಧಿಯವರು ಅನೌನ್ಸ್ ಮಾಡಿಬಿಟ್ರು ಏರ್ಪೋರ್ಟ್ನಲ್ಲಿ, ನೀವು ಇನ್ನು 4 ದಿನದಲ್ಲಿ ಹೊಸ ಮುಖ್ಯಮಂತ್ರಿ ನೋಡ್ತೀರಿ ಅಂತ. ಅದಾದ ನಂತರದಲ್ಲಿ ಹೇಗೆ ಬೆಳವಣಿಗೆಗಳಾಯಿತು, ಅವರು ಹೇಳಿದ ಎಷ್ಟು ದಿನಕ್ಕೆ ಹೊಸ ಮುಖ್ಯಮಂತ್ರಿ ಬಂದರು, ಯಾವ ಮುಖ್ಯಮಂತ್ರಿ ಬಂದರು, ಹೇಗೆ ಬಂದರು? ನೋಡಿ, ವೀರೇಂದ್ರ ಪಾಟೀಲರ ಆಕಸ್ಮಿಕ ಮತ್ತು ದಿಢೀರ್ ನಿರ್ಗಮನದ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದವರು ಸಾರೇಕೊಪ್ಪ ಬಂಗಾರಪ್ಪ. ಅವರು ಶಿವಮೊಗ್ಗ ಜಿಲ್ಲೆಯ ಸೊರಬದಿಂದ ಸತತವಾಗಿ 7 ಬಾರಿ ಶಾಸಕರಾಗಿದ್ದರು. ಹಾಗಾಗಿ ಅವರನ್ನ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತಾರೆ. ಅವರು ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರಥಮ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ. 1989 ಚುನಾವಣೆ ನಾವು ನೋಡಿದ್ದೇವೆ. ಅದರಲ್ಲಿ ವೀರೇಂದ್ರ ಪಾಟೀಲರು ಬಂದಾಗ ಮುಖ್ಯಮಂತ್ರಿ ಆದರು. ಆ ಎಲೆಕ್ಷನ್ ನಲ್ಲಿ ಬೇರೆ ಬೇರೆ ದಿಗ್ಗಜಗಳು ಬಂದಿದ್ರು. SM ಕೃಷ್ಣ ಅವರು ಗೆದ್ದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಗೆದ್ದಿದ್ರು, ಧರಮ್ ಸಿಂಗ್ ಗೆದ್ದಿದ್ರು, ವೀರಪ್ಪ ಮೊಯ್ಲಿ ಗೆದ್ದಿದ್ರು, KH ರಂಗನಾಥ್ ಗೆದ್ದಿದ್ರು. ಹೀಗೆ ಬಹಳಷ್ಟು ಜನ ಹಿರಿಯರಿದ್ರು. ಸೊ ವೀರೇಂದ್ರ ಪಾಟೀಲರ ನಿರ್ಗಮನದ ನಂತರ ಯಾರು ಆಗ್ತಾರೆ ಅಂತ ಎಲ್ಲರಿಗೂ ಒಂದು ರೀತಿಯ ಕುತೂಹಲ ಆಯ್ತು. ಅಫ್ಕೋರ್ಸ್ SM ಕೃಷ್ಣ ಕೂಡ ಇದ್ರು. ಸೊ SM ಕೃಷ್ಣ ಅವರನ್ನ ವೀರೇಂದ್ರ ಪಾಟೀಲ್ಗೆ ಸಮಾನ ವಯಸ್ಕರು. ಸೊ ಅವರಿಗೆ ಒಂದು ಮುಖ್ಯವಾದ ಸ್ಥಾನ ಕೊಡ್ಬೇಕಂತಂದ್ರೆ ಅವ್ರನ್ನ ಸ್ಪೀಕರ್ ಮಾಡಿರ್ತಾರೆ. ಸೊ ಅವರು ಈಗ ಆಗ್ಬೋದೇನೋ ಮುಖ್ಯಮಂತ್ರಿ ಅನ್ನೋ ಒಂದು ಕುತೂಹಲ ಕೂಡ ಜನಗಳಿತ್ತು. ಸೊ ಅಕ್ಟೋಬರ್ 17, 1990 ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಯಿತು ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡೋದಕ್ಕೆ. ಅದು ಸಾಮಾನ್ಯವಾಗಿ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೀತಕ್ಕಂಥ ಒಂದು ಸಮಾರಂಭ. ಅಲ್ಲಿ 178 ಜನ ಎಮ್ಎಲ್ಎಗಳು ಮೆಜಾರಿಟಿ ಬಂದಿತ್ತು. ಎಲ್ಲರೂ ಸೇರಿದ್ರು. ಈಗ ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಹೈಕಮಾಂಡ್ ನಿಂದ 3 ಜನ ಅಬ್ಸರ್ವರ್ಸ್ ಕೂಡ ಬಂದಿದ್ರು. ಅದು ಯೂಶುವಲ್ ಪ್ರಾಕ್ಟೀಸ್. ಕಂಟೆಂಡರ್ ಸಂಖ್ಯೆನೂ ಜಾಸ್ತಿ ಇತ್ತು ಅನ್ಸುತ್ತೆ. ಯೂಶುವಲ್ ಇದ್ದೇ ಇರ್ತದೆ. ಮತ್ತೆ ಈ ಸರ್ತಿ ದೊಡ್ಡವರೆಲ್ಲ ಇದ್ರು. ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು. ಅಲ್ಲಿ ಸಭೆ ನಡೆಯುವ ಪ್ರಾರಂಭವಾಯಿತು. ಆವಾಗ 3 ಜನ ಅಬ್ಸರ್ವರ್ಸ್ ಬಂದ್ರು. ಫಸ್ಟ್ ಏನ್ ಮಾಡ್ತಾರೆ, ಅವರು ಎಲ್ಲರ ಹತ್ರ ಒಂದು ಗುಂಪಾಗಿ ಒಂದಷ್ಟು ಜನ MLA ಕರೆದು ನಿಮ್ಮ ಆಯ್ಕೆ ಯಾವುದು, ನಿಮ್ಮ ಹೇಳಿ ಅಂತ ಹೇಳಿ ಅವ್ರ ಅಭಿಪ್ರಾಯ ತಗೊಳ್ತಾರೆ. ಅಭಿಪ್ರಾಯ ಎಲ್ಲ ಶಾಸ್ತ್ರ. ಆಮೇಲೆ ಅಲ್ಲಿ ನಡೆಯತಕ್ಕಂಥ ವಿದ್ಯಮಾನ ಇಷ್ಟು ವರ್ಷ ಕಾಂಗ್ರೆಸ್ ನಡ್ಕೊಂಡ್ ಬಂದಿದ್ದೇನೆಂದ್ರೆ, ಅಬ್ಸರ್ವರ್ಗಳಲ್ಲಿ ಯಾರು ಒಬ್ರು ಸೀನಿಯರ್ ಇರ್ತಾರೆ, ಅವ್ರು ಒಂದು ಜೇಬಿಂದ ಒಂದು ಚೀಟಿ ತೆಗಿತಾರೆ. ತೆಗೆದುಬಿಟ್ಟು ಹೈಕಮಾಂಡ್ ಆಯ್ಕೆ ಅದು ಎಲ್ಲ ಹೇಳಿರ್ತಾರೆ ಇಂಥವ್ರು ಅಂತ ಹೇಳಿ ಒಂದು ರೀತಿಯ ಕನ್ಸೆನ್ಸಸ್ ತಗೊಂಡಿರ್ತಾರೆ. ಆದ್ರೆ ಅವರ ಹೆಸರನ್ನ ಓದ್ತಾರೆ. ಓದಿದಾಗ ಫಸ್ಟ್ ಹೆಸರು ಬಂದದ್ದು ಸಾರೇಕೊಪ್ಪ ಬಂಗಾರಪ್ಪ. ಅಲ್ಲಿವರೆಗೂ ಬಂಗಾರಪ್ಪನವರು ಆಗ್ತಾರೆ ಅನ್ನುವ ಕೆಲವು ಅನುಮಾನಗಳಿತ್ತು ಹೊರತು ಅವರೇ ಆಗ್ತಾರೆ ಅಂತ ಇರ್ಲಿಲ್ಲ. ಬೇರೆ ಹಿರಿಯರೆಲ್ಲ ಇದ್ರಲ್ಲ. ಸೊ ಅವರಲ್ಲಿ ಯಾರು ಆಗ್ಬೋದೇನೋ ಅಂತ. ಸೊ ನಾವು ಪತ್ರಕರ್ತರೆಲ್ಲ ಹೊರಗಡೆ ಇದ್ವಿ ಕಾನ್ಫರೆನ್ಸ್ ಹಾಲು. ಆ ಸುದ್ದಿ ಬಂದ ಕೂಡಲೇ ಇನ್ನೇನು ಶಾಸನ ಪಕ್ಷ ಮುಗಿತಾ ಇತ್ತು. ತಕ್ಷಣ ನಾವೆಲ್ಲ ಓಡೋಗಿದ್ದು
SM ಕೃಷ್ಣ ಅವ್ರನ್ನ ಮಾತಾಡ್ಸ್ಲಿಕ್ಕೆ, ಧರಮ್ ಸಿಂಗ್ ಅವ್ರನ್ನ ಮಾತಾಡ್ಸ್ಲಿಕ್ಕೆ, ಖರ್ಗೆ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ರು. ಏನು ನಿಮ್ಮ ಅಭಿಪ್ರಾಯ ಏನು ಹೇಗ? ಅವ್ರು ಯಾರು ಬಾಯ್ ಬಿಡ್ಲಿಲ್ಲ. ಅಂದ್ರೆ ಆವಾಗ್ಲೇ ಎಲ್ರಿಗೂ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿ. ಆದ್ರೆ ಏನು ಮಾಡೋಂಗಿಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ. ಸೊ ಆವಾಗ ಕೆಲವು ನಾವು ಪತ್ರಕರ್ತರು ಇದ್ರ ಹಿಂದೆ ಏನಿದೆ, ಬಂಗಾರಪ್ಪನವರು ಎಲೆಕ್ಟ್ ಆಗ್ಬೇಕಾದ್ರೆ ಯಾವ ಶಕ್ತಿಗಳ ಕೆಲಸ ಮಾಡಿದೆ ಅಂತ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಕಂಡು ಬಂದಿದ್ದೇನೆಂದ್ರೆ ಸುಮಾರು ಲಿಕ್ಕರ್ ಲಾಬಿಗೆ ಏನೋ ನಾವು ಈಗಾಗಲೇ ನೋಡ ಹಾಗೆ ವೀರೇಂದ್ರ ಪಾಟೀಲ್ ಸರ್ಕಾರದ ಟೈಮ್ನಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು. ವೀರೇಂದ್ರ ಪಾಟೀಲ್ ಅಧಿಕಾರಕ್ಕೆ ಬಂದಾಗ ರಾಜಶೇಖರ್ ಮೂರ್ತಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಸೊ ಇವರು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನೋಡಿ ಅದಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ತಗೊಂಡಿದ್ರು. ಅದರಲ್ಲಿ ಏನೋ ನ್ಯಾಚುರಲಿ ಲಿಕ್ಕರ್ ಲಾಬಿಗೆ ಹೊಡೆತ ಬಿದ್ದಿತ್ತು. ಸೊ ಯಾವಾಗ ವೀರೇಂದ್ರ ಪಾಟೀಲ್ ಸೈಡ್ಲೈನ್ ಆದರೂ ಆ ಲಿಕ್ಕರ್ ಲಾಬಿ ಓವರ್ ನೈಟ್ ಕೆಲಸ ಮಾಡಿ ತಮ್ಮ ಒಬ್ಬ ಅಭ್ಯರ್ಥಿನ ಚುನಾವಣೆ ಗೆಲ್ಲಿಸಬೇಕು ಅಂತ ಕೆಲಸ ಮಾಡ್ತಾ ಇದ್ರು. ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವರಿಗೆ ಸರಿಯಾದ ಅಭ್ಯರ್ಥಿ ಸಿಕ್ಕಿದ್ದು ಬಂಗಾರಪ್ಪ. ಯಾಕಂದ್ರೆ ಬಂಗಾರಪ್ಪನವರು ಕೂಡ ಈಡಿಗ ಕಮ್ಯುನಿಟಿ ಸೇರಿದವರು. ಸೊ ಬಹಳಷ್ಟು ಜನ ಲಿಕ್ಕರ್ ಲಾಬಿಲು ಈಡಿಗ ಕಮ್ಯುನಿಟಿಯವರು ಇದ್ದಾರೆ. ಯಾಕಂದ್ರೆ ಶಿವಮೊಗ್ಗ ಮತ್ತು ಕೋಸ್ಟಲ್ ಏರಿಯಾದಲ್ಲಿ ಉತ್ತರ ಕನ್ನಡ ವೀರೇಂದ್ರ ಪಾಟೀಲರು ರಾಜೀನಾಮೆ ಕೊಟ್ಟು ಕಡೆಗೆ ಹೊಸ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸುಮಾರು 15 ದಿವಸ ಟೈಮ್ ಹಿಡಿದಿತ್ತು. ಅದರಲ್ಲಿ ಸಾಕಷ್ಟು ಒಳಗೆ ಕೆಲಸಗಳು ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ದೇಶದಲ್ಲಿ ಏನ್ ನಡೀತಿತ್ತಂದ್ರೆ ಲಾಲ್ ಕೃಷ್ಣ ಅದ್ವಾನಿ ಅವರು ರಾಮ್ ರಥ ಯಾತ್ರಾನ ತಗೊಂಡು ಹೋಗಿರ್ತಾರೆ. ಅದು ಗುಜರಾತ್ನ ಸೋಮನಾಥ್ ನಿಂದ ಅಯೋಧ್ಯೆವರೆಗೆ ತಗೊಂಡು ಹೋಗುವಂತ ಒಂದು ಯಾತ್ರೆ. ಆ ಸಮಯದಲ್ಲಿ ದೇಶದಲ್ಲಿ ಕೆಲವು ಕಡೆ ಕಮ್ಯುನಲ್ ರೈಟ್ಸ್ ಆಗಿರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಫಾರ್ಚುನೇಟ್ಲಿ ಏನು ಆಗಿರೋಲ್ಲ. ಈ ಒಂದು 15 ದಿವಸದ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಆಗಿರಲ್ಲ. ಆ ಸಮಯದಲ್ಲಿ ಕೆಲವೊಂದು ಇದ್ದಕ್ಕಿದ್ದಂಗೆ ಕರ್ನಾಟಕದಲ್ಲಿ ಕೂಡ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ ಮತ್ತು ಕೋಲಾರ್ನಲ್ಲಿ ಓವರ್ ನೈಟ್ ಗಲಾಟೆಗಳಾಗಿ ಸುಮಾರು 16 ಜನ ಸಾಯ್ತಾರೆ. ಬೇರೆ ಕಡೆ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಂತಹ ಕೆಲವು ವ್ಯಕ್ತಿಗಳು ಇದರಿಂದ ಇರಬೇಕು ಅನ್ನುವಂತ ಒಂದು ಗುಮಾನಿ ಕೊಡುತ್ತೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಸಿಕ್ಲಿಲ್ಲ. ಸೊ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗೋದರ ಹಿಂದೆ ಒಂದಷ್ಟು ಅವರ ಹಿನ್ನೆಲೆಯೂ ಕೂಡ ಕೆಲಸ ಮಾಡಿರುತ್ತೆ. ಬಂಗಾರಪ್ಪನವರ ರಾಜಕೀಯ ಮತ್ತು ಸಾಮಾಜಿಕ ಹಿನ್ನೆಲೆ ಹೇಗಿತ್ತು ಹಾಗಾದ್ರೆ? ನೋಡ್ರಿ, ಬಂಗಾರಪ್ಪನವರು ಶಿವಮೊಗ್ಗ ಜಿಲ್ಲೆಯವರು. ಸುಮಾರು 1950-60ರಲ್ಲೇ ಅಲ್ಲಿ ಸೋಷಲಿಸ್ಟ್ ಮೂವ್ಮೆಂಟ್ ಭಾಳ ಸ್ಟ್ರಾಂಗ್ ಆಗಿತ್ತು. ಅವರು ಸೋಷಲಿಸ್ಟ್ಗಳ ಜೊತೆಗೆ ತಮ್ಮನ್ನು ನೋಡಿಸ್ಕೊಂಡಿದ್ರು. ಅವರು ಗೋಪಾಲಗೌಡರ ಶಿಷ್ಯರು. ಶಿವಮೊಗ್ಗದಲ್ಲಿ ಗೋಪಾಲಗೌಡರು ಬಹಳ ದೊಡ್ಡ ಹೆಸರು. ಗೋಪಾಲಗೌಡರು ನ್ಯಾಷನಲ್ ಲೆವೆಲ್ನಲ್ಲಿ ಮಧುಲಿಮೆ, ಜಾರ್ಜ್ ಫರ್ನಾಂಡಿಸು ಮತ್ತು ರಾಮ್ ಮನೋಹರ್ ಲೋಹಿಯಾ ಇವರ ಜೊತೆಗೆಲ್ಲ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು. ಸೊ ಗೋಪಾಲಗೌಡರಿಗೆ ಶಿಷ್ಯಂದರಾಗಿದ್ದಂಥವರು ಕೊಣಂದೂರು ಲಿಂಗಪ್ಪ, ಬಂಗಾರಪ್ಪ ಮತ್ತು ಕಾಗೋಡು ತಿಮ್ಮಪ್ಪ. ಇವರು 3 ಜನ ಏನೋ ಒಂಥರ ಟ್ರಯೋ ಆಫ್ ಶಿವಮೊಗ್ಗ ಜಿಲ್ಲೆ. ಸೊ ಇವರು ಗೋಪಾಲಗೌಡರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ರು. ಬಂಗಾರಪ್ಪನವರು ಆ ಕಾಲದಲ್ಲಿ ಮಾಡಿದಂಥ ಒಂದು ಒಳ್ಳೆ ಕೆಲಸ ಅಂತ ಹೇಳಿದ್ರೆ, ಆವಾಗ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು. ಗೇಣಿದಾರರ ಕೇಸುಗಳು ಭಾಳಷ್ಟು ಇತ್ತು. ಅದಕ್ಕೆ ಭಾಳ ಜಟಿಲವಾದಂಥ ಕೇಸುಗಳು ನಡೀತಾ ಇತ್ತು. ಅವರು ಲಾಯರ್ ಆಗಿದ್ದರು. ಸೊ ಲಾಯರ್ ಆಗಿ ಅದನ್ನು ಅವರ ಕೇಸುಗಳನ್ನು ಗೆಲ್ಸ್ಕೊಡೋದ್ರಲ್ಲಿ ಭಾಳ ಹೋರಾಟ ಮಾಡಿದ್ರು. ಹಾಗಾಗಿ ಅವರು ಪಾಪ್ಯುಲರ್ ಆಗಿದ್ದರು. ಮತ್ತು ಅವರಿದ್ದ ಕಾನ್ಸ್ಟಿಟ್ಯುನ್ಸಿ, ಅವರ ಸೊರಬ ಮತ್ತು ಶಿವಮೊಗ್ಗ, ಅಲ್ಲೆಲ್ಲ ಅವರ ಈಡಿಗ ಕಮ್ಯುನಿಟಿ ತುಂಬ ಇದ್ದರು. ಭಾಳಷ್ಟು ಜನರಿಗೆ ಅವರ ಕೆಲಸದಿಂದ ಬೆಂಬಲ ಹೆಲ್ಪ್ ಆಯಿತು. ಹಾಗಾಗಿ ಅವರು ಪಾಪ್ಯುಲರ್ ಆಗ್ತಾ ಬಂದರು. ತಮ್ಮ 34ನೇ ವಯಸ್ಸಿನಲ್ಲೇ ಅವರು ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡಿ ಗೆಲ್ತಾರೆ. ಮತ್ತು ಸತತವಾಗಿ 67ರಿಂದ 96ರವರೆಗೆ ಒಂದಲ್ಲ ಒಂದು ಎಲೆಕ್ಷನ್ನ ಗೆದ್ಕೊಂಡು ಬರ್ತಾರೆ. ಆವಾಗ ಅವರು ಸೋಲಿಲ್ಲದ ಸರದಾರ ಎನ್ನುವ ಹೆಸರನ್ನ ಅವರು ಕಳಿಸ್ಕೊತಾರೆ. ಅಂದರೆ ಅವರ ಚುನಾವಣಾ ರಾಜಕೀಯದ ಹೊರತಾಗಿಯೂ ಅವರು ಯಾವುದೇ ಪಕ್ಷ ಇದ್ರೂ ಕೂಡ ಅವರು ಒಂದು ರೀತಿ ಸಮಾಜವಾದಿ ಹಿನ್ನೆಲೆಯ ರಾಜಕಾರಣಿ ಅಂತಲೇ ಗುರುತಿಸ್ಕೊಂಡವರು. ಸೊ ಒಬ್ಬ ಸಮಾಜವಾದಿ ಹಿನ್ನೆಲೆಯ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದಾಗ ಸಹಜವಾಗಿ ಒಂದಷ್ಟು ಜನಗಳಿಗೆ ಒಂದಷ್ಟು ನಿರೀಕ್ಷೆಗಳಿರ್ತವೆ. ಇವರು ಬಡವರ ಪರ ಕೆಲಸ ಮಾಡಬಹುದು ಅನ್ನುವಂಥ ನಿರೀಕ್ಷೆ. ಅವರ ಆಡಳಿತ ಹೇಗಿತ್ತು, ಬಂಗಾರಪ್ಪನವರ ಆಡಳಿತ? ಅವರು ಮುಖ್ಯಮಂತ್ರಿ ಆದ ಹೊಸದರಲ್ಲಿ ಕೆಲವೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟರು. ನನಗೆ ಜ್ಞಾಪಕ ಇದ್ದಂಗೆ ಒಂದು ಆರಾಧನಾ ಅನ್ನೋ ಒಂದು ಕಾರ್ಯಕ್ರಮ ತಂದು, ಮತ್ತು ಆಶ್ರಯ ಅನ್ನೋ ಕಾರ್ಯಕ್ರಮ ತಂದರು, ಮತ್ತು ವಿಶ್ವ ಅನ್ನೋದು. ಈ ಆರಾಧನಾ ಅನ್ನತಕ್ಕಂಥದ್ದು ಏನೋ ಎಲ್ಲೆಲ್ಲಿ ಪಾಳು ಬಿದ್ದಿರುವ ದೇವಸ್ಥಾನಗಳಿವೆ ಅವನ್ನ ತಿರ್ಗಾ ಕಟ್ಟಲಿಕ್ಕೆ ಒಂದು ಸರ್ಕಾರದಿಂದ ಹಣ ಕೊಡ್ತಕ್ಕಂಥದ್ದು.
ಆಶ್ರಯ ಬಡವರಿಗೆ ಮನೆಗಳನ್ನು ಕಟ್ಟಿಸ್ಕೊತಕ್ಕಂಥದ್ದು. ಸೊ ಈಗಲೂ ಆಶ್ರಯ ಬಹಳ ಜನಪ್ರಿಯವಾದ ಕಾರ್ಯಕ್ರಮವಾಗಿ ಉಳಿದಿದೆ. ಆಮೇಲೆ ವಿಶ್ವ ಅನ್ನತಕ್ಕಂಥದ್ದು ಯಾರು ಗುಡಿ ಕೈಗಾರಿಕೆಯಲ್ಲಿ ಇರ್ತಾರೆ, ಸ್ಮಾಲ್ ಆರ್ಟಿಸಾನ್ಸ್ ಇರ್ತಾರೆ, ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಇದೆಲ್ಲವನ್ನು ಮಾಡ್ಕೊಂಡ್ಬಂದಿದ್ರು. ಸೊ ಇದರಿಂದ ಒಂದಷ್ಟು ಪಾಪ್ಯುಲಾರಿಟಿ ಅವ್ರಿಗಿತ್ತು. ಆದರೆ ಒಂದು ರೀತಿಯ ಅವರ ಆಡಳಿತದಲ್ಲಿ ಬಿಗಿ ಇಲ್ಲ ಅನ್ನೋದಂತ ಜನಗಳಿಗೆ ಅಭಿಪ್ರಾಯ ಬರ್ತಾ ಇತ್ತು. ಅವರ ಕಾನ್ಸಂಟ್ರೇಷನ್ ಬೇರೆ ಕಡೆ ಇದೆ ಅನ್ನುವ ಒಂದು ಗುಮಾನ. ಯಾಕಂದ್ರೆ ಅವ್ರು ಬಂದ ಹೊಸತರಲ್ಲಿ ಕೂಡ ಬರೀ ಹೊಸರಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದಂಥ ಶಂಕರ್ ನಾರಾಯಣ್, ಶಂಕರ್ ನಾರಾಯಣ್ ಅವ್ರನ್ನ ಇವರು ವೀರೇಂದ್ರ ಪಾಟೀಲ್ರು ಚೀಫ್ ಸೆಕ್ರೆಟರಿ ಮಾಡಿರ್ತಾರೆ. ಅವರು ಸ್ಟ್ರೈಟ್ ಫಾರ್ವರ್ಡ್ ಆನೆಸ್ಟ್ ಮ್ಯಾನ್ ಅಂತ ಹೇಳಿ. ಇವರು ಬಂದ ಕೂಡಲೇ ಮಾಡಿದ ಕೆಲಸ, ಅವರನ್ನ ತೆಗೆದು ಅವರ ಸ್ಥಾನಕ್ಕೆ ಪ್ರಭಾಕರ್ ರಾವ್ ಅನ್ನೋರನ್ನ ತಗೊಂಡ್ಬಂದ್ರು. ಹಿಂದೆ ಎಕ್ಸೈಸ್ ಕಮಿಷನರ್ ಆಗಿದ್ದಂಥ ಪ್ರಭಾಕರ್ ರಾವ್ ಅವರು. ಪ್ರಭಾಕರ್ ರಾವ್ಗೆ ಈ ಎಕ್ಸೈಸ್ ಲಾಬಿ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಅದರಿಂದ ಜನ ಒಂದಕ್ಕೊಂದು 1+1 ಲೆಕ್ಕ ಹಾಕ್ತಾರೆ. ಸೊ ಅವರನ್ನ ಚೀಫ್ ಸೆಕ್ರೆಟರಿ ಮಾಡಿದ್ರು. ಸೊ ಇದು ಅಷ್ಟೊಂದು ಪಾಪ್ಯುಲರ್ ಡಿಸಿಷನ್ ಅಂತ ಅನಿಸ್ಲಿಲ್ಲ. ಸೊ ಅದರ ಜೊತೆಗೆ ಇನ್ನೂ ಕೆಲವು ವಿಚಾರಗಳಲ್ಲಿ ಅವರ ಆಯ್ಕೆಗಳು ಸರಿ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡಿತ್ತು. ಇದಕ್ಕೆಲ್ಲ ಪೂರಕವಾಗಿ ನಾವು ನೋಡಿದಂಗೆ ಲಾಸ್ಟ್ ಫಾಲ್ ಫ್ರಮ್ ಗ್ರೇಸ್ ಅಂತ ಹಿಂದಿನ IAS ಆಫೀಸರ್ ಆಗಿದ್ದ ಬಾಲಸುಬ್ರಹ್ಮಣ್ಯಂ ಅವರು ಬರೆದಂಥ ಒಂದು ಪುಸ್ತಕ, ಅದನ್ನ ರೆಫರ್ ಮಾಡಿದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಅವರು ಬಂಗಾರಪ್ಪನ ಬಹಳ ಹತ್ತಿರದಿಂದ ನೋಡಿದವರು. ಬಂಗಾರಪ್ಪನವರ ಕಾಲದಲ್ಲಿ ಕರಪ್ಷನ್ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ, ದ ಮೋಸ್ಟ್ ಕರಪ್ಟ್ ವರ್ ಪಿಕ್ಡ್ ಫಾರ್ ದಿ ಬೆಸ್ಟ್ ಪೋಸ್ಟಿಂಗ್ಸ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ IAS ಆಫೀಸರ್ಸ್ಗೆ ಅವರವರ ಡಿಪಾರ್ಟ್ಮೆಂಟ್ಗಳಲ್ಲಿ ಟಾರ್ಗೆಟ್ ಕೊಟ್ಟಿದ್ರು, ಇಷ್ಟು ಅಮೌಂಟ್ ರೈಸ್ ಮಾಡಬೇಕು. ಸೊ ಈ ರೀತಿ ಒಂದು ಅಧಿಕಾರಗಳ ಒಂದು ವಲಯದಲ್ಲೇ ಅವರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಮಿತಿಮೀರಿದ ಭ್ರಷ್ಟಾಚಾರ ಆಗ್ಲೇ ಶುರುವಾಗಿತ್ತು. ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಡಿಮ್ಯಾಂಡ್. ಶಂಕರ ನಾರಾಯಣ್ ಅವರ ವಿಚಾರದಲ್ಲಿ ಇವರು ಸ್ವಲ್ಪ ಕಠಿಣವಾಗಿ ನಡ್ಕೊಂಡ್ರು ಅಂತ ಒಂದು ವಿಚಾರ. ಕಠಿಣವಾಗಿ ನಡ್ಕೊಂಡ್ರು, ಮತ್ತೆ ಅವರು ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರನ್ನ ತೆಗೆದಾಗ. ಆಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಅವರು ಚೀಫ್ ಸೆಕ್ರೆಟರಿನ ಸಸ್ಪೆಂಡ್ ಮಾಡಿದಂತ ಪ್ರಥಮವಾದಂತ ಒಂದು ನಿದರ್ಶನ ಅದು. ಪಾಪ ಅವರು ಯೆಟ್ ಟು ರಿಟೈರ್ ಜಸ್ಟ್ ಲೈಕ್ ದ್ಯಾಟ್. ಸೊ ಮೇ 1991ರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಕೂಡ ಸ್ವಲ್ಪ ವೀಕ್ ಆಗಿರುತ್ತೆ ಅದೇ ಸಂದರ್ಭದಲ್ಲಿ. ಸೊ ಬಂಗಾರಪ್ಪ ಅಂತ ಮುಖ್ಯಮಂತ್ರಿಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋರು ಯಾರು ಇರಲ್ಲ ಸೆಂಟ್ರಲ್ಲಿ. ಆವಾಗ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಅಂತ ಹೇಳಿದ್ರೆ, ಜೆ ಅಲೆಕ್ಸಾಂಡರ್ ಅನ್ನೋವಂಥ ಒಬ್ಬ ವ್ಯಕ್ತಿಯನ್ನ ಚೀಫ್ ಸೆಕ್ರೆಟರಿ ಮಾಡಿದ್ದು. ಅವರು ಬಹಳಷ್ಟು ಜೂನಿಯರ್, ಒಂದು 4-5 ಜನ ಅವರಿಗಿಂತ ಸೀನಿಯರ್ಸ್ ಇದ್ರು. ಅವ್ರನ್ನೆಲ್ಲ ಬಿಟ್ಟು ಹಾಕಿ ಇವರನ್ನ ಹ್ಯಾಂಡ್ ಪಿಕ್ಡ್ ಆಗಿ ತಗೊಂಡು ಬಂದು ಚೀಫ್ ಸೆಕ್ರೆಟರಿ ಮಾಡ್ತಾರೆ. ಅವರು ಚೀಫ್ ಸೆಕ್ರೆಟರಿ ಒಂದೇ ಅಲ್ಲ, ಅವ್ರನ್ನ ಫೈನಾನ್ಸ್ ಸೆಕ್ರೆಟರಿ ಆಗೂ ಇಟ್ಕೋತಾರೆ, BDA ಚೇರ್ಮನ್ ಆಗೂ ಇಟ್ಕೋತಾರೆ, KIDB ಚೇರ್ಮನ್ ಆಗೂ ಇಟ್ಕೋತಾರೆ. ಸೊ ಎಲ್ಲ ಸ್ಥಾನಗಳಲ್ಲೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಇದು ಒಂದು ದೊಡ್ಡ ಕಾಂಟ್ರವರ್ಸಿಗೆ ಕಾರಣ ಆಗುತ್ತೆ. ಮತ್ತು ಆ ಕಾಲದಲ್ಲಿ ನಡೆದಂಥ ಒಂದು ಬಹುದೊಡ್ಡ ಹಗರಣ ಅಂತ ಹೇಳಿದ್ರೆ ಕ್ಲಾಸಿಕ್ ಕಂಪ್ಯೂಟರ್ಸ್. ಕ್ಲಾಸಿಕ್ ಕಂಪ್ಯೂಟರ್ಸ್ ಅನ್ನುವ ಒಂದು ಕಂಪನಿಯಿಂದ ಇವರು ಆ್ಯಪಲ್ ಮ್ಯಾಕಿಂಟೋಶ್ ಒಂದು 100 ಕಂಪ್ಯೂಟರ್ಸ್ನ ಕೊಂಡ್ಕೊಳ್ಳುವಂಥ ಒಂದು ಕರಾರು ಮಾಡ್ಕೊಂಡಿರ್ತಾರೆ. ಅದರ ಪ್ರಕಾರ 100 ಕಂಪ್ಯೂಟರ್ಸ್ನ ಅವರು ಒಂದು 6 ತಿಂಗಳಲ್ಲಿ ಕೊಡಬೇಕಾಗಿರುತ್ತೆ. ಅದರ ಬೆಲೆ ಸುಮಾರು 60,000. ಆದರೆ ಇವರು ಫಿಕ್ಸ್ ಮಾಡಿದಂಥ ಬೆಲೆ 5.27 ಲಕ್ಷ. ಸೊ 5.27 ಲಕ್ಷದಷ್ಟು ಒಂದು ಕಂಪ್ಯೂಟರ್ಗೆ ಫಿಕ್ಸ್ ಮಾಡಿರ್ತಾರೆ. ಮತ್ತು 1.58 ಕೋಟಿಯಷ್ಟು ಅಡ್ವಾನ್ಸ್ ಕೂಡ ಕೊಟ್ಟಿರ್ತಾರೆ. ಇದು ಏನು ಆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋ ಕಡೆಯ ನಿಮಿಷದಲ್ಲಿ ಆ DD ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಂಥ ಒಂದು ಪ್ರಕರಣ ನಡೆದಾಗ ದೊಡ್ಡ ಗುಲ್ಲು ಆಗಿರುತ್ತೆ. ಆಮೇಲೆ ನೋಡಿದ್ರೆ ಅದು ಬೋಗಸ್ ಕಂಪನಿ. ಅವರು ಒಂದೇ ಒಂದು ಕಂಪ್ಯೂಟರ್ ಕೂಡ ಕೊಟ್ಟಿರೋದಿಲ್ಲ. ಆಮೇಲೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅದು ಕೂಡ ವಾಪಸ್ ಬಿದ್ದಿರಲ್ಲ. ಈ ಹಗರಣ ಆಚೆ ಬಂದಾಗ ಒಂದು CBI ಎನ್ಕ್ವೈರಿ ಕೂಡ ನಡೆಯುತ್ತೆ. ಆ CBI ಎನ್ಕ್ವೈರಿನಲ್ಲಿ ಯಾರೆಲ್ಲ ತಪ್ಪಿತಸ್ಥರು ಅನ್ನೋದೆಲ್ಲ ಬರುತ್ತೆ. ಸೊ ಇದ್ರ ಬಗ್ಗೆ CBI ಎನ್ಕ್ವೈರಿ ಆಗಿದ್ರು ಕೂಡ ಯಾರೋ ತಪ್ಪಿತಸ್ಥರು ಅಂತ ಬಂದರೂ ಕೂಡ ಯಾರಿಗೂ ಶಿಕ್ಷೆ ಆಗೋದಿಲ್ಲ.